ಪ್ರೋಗ್ರಾಮ್ ನೋಡ್ತಾರೆ ಅಂತ. ಬಟ್ ಇಲ್ಲಿ ಒಂದಷ್ಟು ಜನ ನ್ಯೂಸ್ ನೋಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ದಯವಿಟ್ಟು ಬಹಳ ಹೆಚ್ಚಿನ ಸಮಯ ನಾನು ತಗೊಳ್ಳೋದಿಲ್ಲ, ಕಾರ್ಯಕ್ರಮ ಆರಂಭ ಮಾಡಬೇಕು. ತಾವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಕುರಿತಾಗಿ ಭವಿಷ್ಯದ ಕನಸನ್ನ ಹೊತ್ತಿರೋದ್ರ ಜೊತೆಗೆ ಅವರ ಸಂಭ್ರಮವನ್ನ ಕಣ್ತುಂಬಿಕೊಳ್ಬೇಕಂತ ಕಾಯ್ತಾ ಇದ್ದೀರಾ. ಈ ಕಾರ್ಯಕ್ರಮಕ್ಕೆ ಕಲಶಪ್ರಾಯರಾಗಿರುವಂತಹ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸುಸೌಭಾಗ್ಯ ನನ್ನದು. ಈ ಅವಕಾಶವನ್ನ ಕೊಟ್ಟಂತಹ ಪ್ರಬುದ್ಧ ಪ್ರತಿಷ್ಠಾನ ಹಾಗೆ ನನ್ನ ತಾಯಿ ಕೌಸ್ತುಭಾ ಅವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆಯನ್ನ ಅಲಂಕರಿಸಿರುವಂತಹ ಅತಿಥಿಗಳನ್ನ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಸುಸಂದರ್ಭದಲ್ಲಿ ನಮ್ಮ ಜೊತೆನೆ ಇರುವಂತಹ ಗಣ್ಯ ವರೇಣ್ಯರು ವಿದ್ವಾನ್ ಶ್ರೀ ಜಗದೀಶ್ ಶರ್ಮಾ ಸಂಪಾ ಅವರು, ಹಿರಿಯ ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರು. ಇವರು ಶಿವಮೊಗ್ಗ ಮೂಲದವರು, ಸಾಗರದವರು. ಸಂಸ್ಕೃತ ಸಾಹಿತ್ಯ, ವೇದಾಂತ, ಪುರಾಣ ಮತ್ತೆ ಮಹಾಭಾರತದಲ್ಲಿ ಪ್ರವೀಣರಾಗಿರುವ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಇವರು. ಹರಿವು ಬುಕ್ಸ್ನ ಮೂಲಕ ನಮ್ಮೆಲ್ಲರ ಅರಿವನ್ನ ಹೆಚ್ಚು ಮಾಡ್ತಿರುವಂತಹ ಗಣ್ಯಮಾನ್ಯರನ್ನ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಹಳ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. DDPU ಶ್ರೀ ನರಸಿಂಹಮೂರ್ತಿ ಸರ್ ಇದ್ದಾರೆ. ಅನೇಕ ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಇವರ ಪಾತ್ರ ಮಹತ್ವದ್ದು. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗೌರವಪೂರ್ವಕ ಚಪ್ಪಾಳೆ ಮೂಲಕ. ಸರ್, ನಮಸ್ಕಾರ. ನೋಡಿ, ಹೆಣ್ಣು ಬರೀ ತಾಯಿಯಾಗಿ ಮಗುವಿಗೆ ಜನ್ಮ ಕೊಡೋದು ಮಾತ್ರವಲ್ಲ, ಮಗುವಿನ ಸಮಗ್ರವಾದ ಭವಿಷ್ಯವನ್ನ ರೂಪಿಸ್ತಾರೆ. ಆಕೆನೇ ತಾಯಿ ಅಂತ ಅನ್ನಿಸ್ಕೊಳ್ಳೋದು. ಮನೇಲಿ ನಮ್ಗೆಲ್ಲ 1-2 ಮಕ್ಕಳಿದ್ದು ನಾವು ತಾಯಿ ಅನ್ನಿಸ್ಕೊಳ್ತೀವಿ. ಆದ್ರೆ ಶಾಲೆಯ ಶಿಕ್ಷಕರಿದ್ದಾರಲ್ಲ, ನೂರಾರು ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾರೆ. ಸಮಾಜಕ್ಕೆ ಮುತ್ತುಗಳನ್ನಾಗಿ ಮಕ್ಕಳನ್ನ ಪರಿವರ್ತಿಸ್ತಾರೆ. ಅಂತಹ ಹೆಮ್ಮೆಯ ಸೇವೆಯನ್ನ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಕೊಟ್ಟಂತಹ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಶ್ರೀಮತಿ ಗಿರಿಜಾ KS ಅವರಿದ್ದಾರೆ. ಅವ್ರನ್ನ ಕೂಡ ಗೌರವಪೂರ್ವಕವಾಗಿ ಬರಮಾಡ್ಕೊಳ್ಳೋಣ. ನಮಸ್ಕಾರ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಸಂಭ್ರಮವನ್ನ ಕಣ್ತುಂಬಿಕೊಳ್ಬೇಕಂತ ಕಾಯ್ತಾ ಇದ್ದೀರಾ. ಆದ್ರೆ ಮಕ್ಕಳು ಆ ರೀತಿ ಧೈರ್ಯವಾಗಿ ನಿಮ್ಮೆಲ್ಲರ ಎದುರು ತಮ್ಮ ಟ್ಯಾಲೆಂಟ್ನ ತೋರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಮಕ್ಕಳ ಬೆಳವಣಿಗೆಗೆ ತಮ್ಮ ಜೀವನವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೆ ಛಾಯಾಗ್ರಹಣದ ತಂಡ ನಮ್ಮ ಸಮಾರಂಭವನ್ನ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನು ಈ ಕಾರ್ಯಕ್ರಮಕ್ಕೆ ಬೆಳಕನ್ನ ಕೊಡ್ತಿರುವಂಥವ್ರು, ಈ ಸೌಂಡು, ಲೈಟಿಂಗ್ಸು ಇದ್ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಾವೇನೇ ಮಾಡಿದ್ರು ಯಾರಿಗೂ ತಲುಪೋದಿಲ್ಲ. ಈ ಕಾರ್ಯವನ್ನ ಬಹಳ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ನಮ್ಮ ಜೊತೆ ಇರುವಂತಹ ಆ ಸಿಬ್ಬಂದಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತೇವೆ. ಗೌರವಪೂರ್ವಕ ಚಪ್ಪಾಳೆ ದಯವಿಟ್ಟು.